ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಅಜರ್ಬೈಜಾನ್ನಿಂದ ತೆರಳುತ್ತಾ ಇದ್ದಂತಹ ಹೆಲಿಕಾಪ್ಟರ್ ಒಂದು ಅಪಘಾತಕ್ಕೀಡಾಗುತ್ತೆ. ಆ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ದುರ್ಮರಣವನ್ನು ಒಪ್ಪಿದ್ದಾರೆ. ಇರಾನ್ ಮಾಧ್ಯಮಗಳ ಪ್ರಕಾರ ಈಗ ಹೆಲಿಕಾಪ್ಟರ್ ಪತನವಾಗಿ ಸುಟ್ಟು ಕರಕಲಾಗುತ್ತೆ. ಆ ಘಟನೆಯಲ್ಲಿ ಅಜರ್ಬೈಜಾನ್ಗೆ ತೆರಳುವಾಗ ಅವಘಡ ಸಂಭವಿಸುತ್ತೆ. ಇಬ್ರಾಹಿಂ ರೈಸಿ ಅವರು ಕೊನೆಯುಸಿರೆಳೆದಿದ್ದಾರೆ. ರವಿವಾರ ನಡೆದಂಥ ಘಟನೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತೇಳಿ ವರದಿಯಾಗಿದೆ. ಈಗ ಅದನ್ನು ಖಚಿತಪಡಿಸಲಾಗಿದೆ. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ, ಇರಾನ್ ವಿದೇಶಾಂಗ ಸಚಿವರಾಗಿರುವಂಥ ಹುಸೇನ್ ಅಮಿರೇಬ್ ಮತ್ತು ಇರಾನ್ ಪರಮೋಚ್ಚ ನಾಯಕ ಖೊಮೇನಿ ಪ್ರತಿನಿಧಿ ಸೇರಿ 4 ಪ್ರಯಾಣ ಮಾಡ್ತಾ ಇದ್ದಂಥ ಹೆಲಿಕಾಪ್ಟರ್ ಆಗಿತ್ತದು. ಇರಾನ್ ಮಾಧ್ಯಮಗಳ ಪ್ರಕಾರ ಹೆಲಿಕಾಪ್ಟರ್ನ ಅವಶೇಷಗಳು ಪತ್ತೆಯಾದ ಕೆಲವೇ ಕ್ಷಣಗಳಲ್ಲಿ ಇರಾನ್ ಅಧ್ಯಕ್ಷ ರೈಸಿ ಮೃತಪಟ್ಟಿದ್ದಾರೆ ಅಂತೇಳಿ ಘೋಷಣೆ ಕೂಡ ಮಾಡಲಾಗಿತ್ತು. ಅದರ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರಿಗೆ ಬೆಂಗಾವಲಾಗಿ 2 ವಿಮಾನಗಳು ಹೋಗ್ತಾ ಇತ್ತು, ಹೆಲಿಕಾಪ್ಟರ್ಗಳು. ಅದು ಕೂಡ ವಾಪಸ್ ಆಗಿದೆ. ಆದರೆ ಈ ಒಂದು ಹೆಲಿಕಾಪ್ಟರ್ ಪತನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಕೂಡ ಮಾಡಲಾಗ್ತದೆ. ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯಾಗಿ ಆಗಿದೆ. ರಾತ್ರಿ ಆಗಿದೆ ಅಂದರೆ ನಿನ್ನೆ ರಾತ್ರಿ ಕಾರ್ಯಾಚರಣೆ ಮಾಡೋದು ಕೂಡ ಆಗಲಿಲ್ಲ. ಶೋಧ ಕಾರ್ಯಾಚರಣೆಗೆ ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಬೆಳಗ್ಗೆ ಮತ್ತೆ ಆರಂಭ ಆಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಆದರೆ ಇರಾನ್ ಅಧ್ಯಕ್ಷ ದುರ್ಮರಣವನ್ನು ಒಪ್ಪಿದ್ದಾರೆ ಅಂತೇಳಿ ಈಗ ಸುದ್ದಿ ಖಚಿತವಾಗಿದೆ. ನಿನ್ನೆ ಅಜರ್ಬೈಜಾನ್ನಿಂದ ತೆರಳುತ್ತಾ ಇದ್ದಂತಹ ಹೆಲಿಕಾಪ್ಟರ್ ಒಂದು ಅಪಘಾತಕ್ಕೀಡಾಗುತ್ತೆ. ಆ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ದುರ್ಮರಣವನ್ನು ಒಪ್ಪಿದ್ದಾರೆ. ಇರಾನ್ ಮಾಧ್ಯಮಗಳ ಪ್ರಕಾರ ಈಗ ಹೆಲಿಕಾಪ್ಟರ್ ಪತನವಾಗಿ ಸುಟ್ಟು ಕರಕಲಾಗುತ್ತೆ. ಆ ಘಟನೆಯಲ್ಲಿ ಅಜರ್ಬೈಜಾನ್ಗೆ ತೆರಳುವಾಗ ಅವಘಡ ಸಂಭವಿಸುತ್ತೆ. ಇಬ್ರಾಹಿಂ ರೈಸಿ ಅವರು ಕೊನೆಯುಸಿರೆಳೆದಿದ್ದಾರೆ. ರವಿವಾರ ನಡೆದಂಥ ಘಟನೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತೇಳಿ ವರದಿಯಾಗಿದೆ. ಈಗ ಅದನ್ನು ಖಚಿತಪಡಿಸಲಾಗಿದೆ. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ, ಇರಾನ್ ವಿದೇಶಾಂಗ ಸಚಿವರಾಗಿರುವಂಥ ಹುಸೇನ್ ಅಮಿರೇಬ್ ಮತ್ತು ಇರಾನ್ ಪರಮೋಚ್ಚ ನಾಯಕ ಖೊಮೇನಿ ಪ್ರತಿನಿಧಿ ಸೇರಿ 4 ಪ್ರಯಾಣ ಮಾಡ್ತಾ ಇದ್ದಂಥ ಹೆಲಿಕಾಪ್ಟರ್ ಆಗಿತ್ತದು. ಇರಾನ್ ಮಾಧ್ಯಮಗಳ ಪ್ರಕಾರ ಹೆಲಿಕಾಪ್ಟರ್ನ ಅವಶೇಷಗಳು ಪತ್ತೆಯಾದ ಕೆಲವೇ ಕ್ಷಣಗಳಲ್ಲಿ ಇರಾನ್ ಅಧ್ಯಕ್ಷ ರೈಸಿ ಮೃತಪಟ್ಟಿದ್ದಾರೆ ಅಂತೇಳಿ ಘೋಷಣೆ ಕೂಡ ಮಾಡಲಾಗಿತ್ತು. ಅದರ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರಿಗೆ ಬೆಂಗಾವಲಾಗಿ 2 ವಿಮಾನಗಳು ಹೋಗ್ತಾ ಇತ್ತು, ಹೆಲಿಕಾಪ್ಟರ್ಗಳು. ಅದು ಕೂಡ ವಾಪಸ್ ಆಗಿದೆ. ಆದರೆ ಈ ಒಂದು ಹೆಲಿಕಾಪ್ಟರ್ ಪತನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಕೂಡ ಮಾಡಲಾಗ್ತದೆ. ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯಾಗಿ ಆಗಿದೆ. ರಾತ್ರಿ ಆಗಿದೆ ಅಂದರೆ ನಿನ್ನೆ ರಾತ್ರಿ ಕಾರ್ಯಾಚರಣೆ ಮಾಡೋದು ಕೂಡ ಆಗಲಿಲ್ಲ. ಶೋಧ ಕಾರ್ಯಾಚರಣೆಗೆ ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಬೆಳಗ್ಗೆ ಮತ್ತೆ ಆರಂಭ ಆಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಆದರೆ ಇರಾನ್ ಅಧ್ಯಕ್ಷ ದುರ್ಮರಣವನ್ನು ಒಪ್ಪಿದ್ದಾರೆ ಅಂತೇಳಿ ಈಗ ಸುದ್ದಿ ಖಚಿತವಾಗಿದೆ.